ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಜಲಿ ಬಲರಾಮ್. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ ಆಲ್ ಐಸ್ ಆನ್ ಬಾಂಗ್ಲಾದೇಶ್ ಅಂತ. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಈಗ ಬಾಂಗ್ಲಾದೇಶ ಅತ್ತಿ ಉರಿತಿರೋದೇನಕ್ಕೆ, ಅಲ್ಲಿರೋ ಸ್ಟೂಡೆಂಟ್ಸ್ ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅಂಡ್ ಪಿ ಎಂ ಶೇಖ್ ಹಸೀನಾ ರಿಸೈನ್ ಮಾಡಿದ್ರ, ಅವ್ರಿಗೆ ರಿಸೈನ್ ಮಾಡಿ ಅಂತ ಅಲ್ಲಿನ ಮಿಲಿಟರಿ ಆರ್ಮಿ 45 ಮಿನಿಟ್ಸ್ ಡೆಡ್ ಲೈನ್ ಕೊಟ್ಟಿದ್ದೇನಕ್ಕೆ. ಅವರು ದೇಶ ಬಿಟ್ಟು ಇವಾಗ ಹೋಗಿದ್ದಾರೆ. ದೇಶ ಬಿಟ್ಟು ಎಲ್ಲಿಗೆ ಹೋದ್ರು? ಅವರು ಇಂಡಿಯಾಗೆ ಬಂದ್ರ? ಇದನ್ನೆಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಗೈಸ್, ಕಳೆದ 1 ತಿಂಗಳಿಂದ ಬಾಂಗ್ಲಾದೇಶ ಅತ್ತಿ ಉರಿತಿದೆ. ಭಾನುವಾರ ಒಂದೇ ದಿನ 100ಕ್ಕಿಂತ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಅಂಡ್ ಓಲ್ ಬಾಂಗ್ಲಾದೇಶಲ್ಲಿ ಇಡೀ ಕಂಟ್ರಿಲಿ ಸ್ಟ್ರಿಕ್ಟ್ ಕರ್ಫ್ಯೂನ ಜಾರಿಗೆ ತರಲಾಗಿದೆ. ಅಂಡ್ ಸ್ಕೂಲ್, ಕಾಲೇಜಸ್ ಎಲ್ಲಾನು ಕಂಪ್ಲೀಟ್ ಆಗಿ ಮುಚ್ಚಿದ್ದಾರೆ. ಅಂಡ್ ಇನ್ಸ್ಟಾಗ್ರಾಮ್, ಟ್ವಿಟರ್, ವಾಟ್ಸಪ್ ಏನು ಯೂಸ್ ಮಾಡೋಕ್ಕಾಗ್ತಿಲ್ಲ. ಇಂಟರ್ನೆಟ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಓನ್ಲಿ 2G ಮಾತ್ರ ವರ್ಕ್ ಆಗ್ತಿದೆ. ಅಂಡ್ ಇಂಡಿಯನ್ಸ್ ಯಾರೂ ಬಾಂಗ್ಲಾದೇಶ್ಗೆ ಟ್ರಾವೆಲ್ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಅಂಡ್ ಇಂಡಿಯನ್ಸ್ ಯಾರು ಬಾಂಗ್ಲಾದೇಶಲ್ಲಿ ಇದ್ದಾರೆ ಅವರು ಕೂಡ ಸೇಫ್ ಆಗಿರ್ಲಿ, ಅಲರ್ಟ್ ಆಗಿರ್ಲಿ ಅಂತ ಹೇಳಲಾಗಿದೆ. ಓಕೆ, ಈ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಆಗ್ತಿರೋದಕ್ಕೆ ಕಾರಣ ಏನು? ಬಾಂಗ್ಲಾದೇಶ್ ಇವಾಗ ಅತ್ತಿ ಉರತಿರೋದಕ್ಕೆ ಕಾರಣ ಏನು ಅಂತಂದ್ರೆ ರಿಸರ್ವೇಶನ್. ಎಸ್, ಬಿಕಾಸ್ ಬಾಂಗ್ಲಾದೇಶ್ ರಿಸರ್ವ್ ಸಿಸ್ಟಮ್ ಇಸ್ ಟೋಟಲಿ ಡಿಫ್ರೆಂಟ್. ಇಂಡಿಯನ್ ರಿಸರ್ವೇಶನ್ ಸಿಸ್ಟಮ್ ತರ ಅಲ್ಲ. ಬಿಕಾಸ್ ಇದು ಕ್ಯಾಶ್ ಬೇಸ್ ಮೇಲೆ ಇರಲ್ಲ ರಿಸರ್ವೇಶನ್ ಸಿಸ್ಟಮ್. ಇಟ್ ಇಸ್ ಟೋಟಲಿ ಬೇಸ್ಡ್ ಆನ್ ದಿ ಫ್ರೀಡಮ್ ಫೈಟರ್ಸ್. ಎಸ್, 30% ರಿಸರ್ವೇಶನ್ ಇರುತ್ತೆ ಫ್ರೀಡಮ್ ಫೈಟರ್ಸ್ಗೆ. ಅಂಡ್ 10% ರಿಸರ್ವೇಶನ್ ವುಮೆನ್ಸ್ಗೆ ಇರುತ್ತೆ. ಅಂಡ್ 10% ರಿಸರ್ವೇಶನ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಇರುತ್ತೆ. ಅಂಡ್ ಯಾವುದು ಅಂಡರ್ ಡೆವಲಪ್ಡ್ ಡಿಸ್ಟ್ರಿಕ್ಟ್ ಇದೆ ಅದಕ್ಕೆ. ಅಂಡ್ 5% ರಿಸರ್ವೇಶನ್ ಎಥ್ನಿಕಲ್ ಮೈನಾರಿಟೀಸ್ಗೆ ಇರುತ್ತೆ. ಅಂಡ್ 1% ರಿಸರ್ವೇಶನ್ ಫಿಸಿಕಲಿ ಚಾಲೆಂಜ್ ಪರ್ಸನ್ಸ್ಗೆ ಇರುತ್ತೆ. ಸೊ ಟೋಟಲಿ 56% ರಿಸರ್ವೇಶನ್ ಇದೆ ಡಿಫ್ರೆಂಟ್ ಕ್ಯಾಟಗರೀಸ್ಗೆ. ಇಟ್ ಮೀನ್ಸ್ ಓನ್ಲಿ 44% ರಿಸರ್ವೇಶನ್ ಅಷ್ಟೇ ಇರುತ್ತೆ. ಯಾರು ಮೆರಿಟ್ ಬೇಸ್ ಮೇಲೆ ಜಾಬ್ ತಗೋತಾರೆ ಅವ್ರಿಗೆ 44% ಅಷ್ಟೇ ಚಾನ್ಸಸ್ ಇರುತ್ತೆ. ಓಕೆ, 30% ರಿಸರ್ವೇಶನ್ ಇದೆ ಅಲ್ವಾ ಫ್ರೀಡಮ್ ಫೈಟರ್ಸ್ಗೆ ಬಾಂಗ್ಲಾದೇಶಲ್ಲಿ. ಈ ರಿಸರ್ವೇಶನ್ ಸಿಸ್ಟಮ್ ಸ್ಟಾರ್ಟ್ ಆಗಿದ್ದಂಗೆ ಇದನ್ನ ನಾವು ತಿಳ್ಕೊಬೇಕು ಅಂತ ಅಂದ್ರೆ ಹಿಸ್ಟ್ರಿಲಿ ಬಾಂಗ್ಲಾದೇಶ್ ಹಿಸ್ಟ್ರಿನ ತಿಳ್ಕೊಬೇಕು. ಇದ್ರಲ್ಲಿ ಏನಂತಂದ್ರೆ 1971 ಅಲ್ಲಿ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಆಗ್ತಿರುತ್ತೆ. ಇದಕ್ಕೆ ಇಂಡಿಯಾ ಕೂಡ ಸಪೋರ್ಟ್ ಮಾಡುತ್ತೆ ಅಂಡರ್ ದಿ ಲೀಡರ್ಶಿಪ್ ಆಫ್ PM ಇಂದಿರಾ ಗಾಂಧಿ. ಸೊ ಅವಾಗ ಅವ್ರಿಗೆ ಫ್ರೀಡಮ್ ಕೂಡ ಸಿಗುತ್ತೆ. ಫ್ರೀಡಮ್ ಸಿಕ್ಕಾದ್ಮೇಲೆ 1972 ಅಲ್ಲಿ ಏನ್ ಮಾಡ್ತಾರೆ, ಯಾರು ಫ್ರೀಡಮ್ಗೋಸ್ಕರ ಓಡಾಡಿರ್ತಾರೆ, ಯಾರು ಲಿಬರೇಷನ್ ವಾರ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಆ ಫ್ರೀಡಮ್ ಫೈಟರ್ಸ್ಗೆ 30% ರಿಸರ್ವೇಶನ್ ಸಿಗಬೇಕು ಗವರ್ನಮೆಂಟ್ ಜಾಬ್ ಅಲ್ಲಿ ಅಂತ ಮಾಡ್ತಾರೆ. ಸೊ ಇದೇನಾಗುತ್ತೆ, ನೆಕ್ಸ್ಟ್ 1997 ಅಲ್ಲಿ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಆ ಲಾನ ಎಕ್ಸ್ಟೆಂಡ್ ಮಾಡ್ತಾರೆ. ದಟ್ ಈಸ್ ಅದು ಫ್ರೀಡಮ್ ಫೈಟರ್ಸ್ ಚಿಲ್ಡ್ರನ್ಸ್ ಯಾರಿರ್ತಾರೆ ಅವ್ರಿಗೂ ಕೂಡ ರಿಸರ್ವೇಶನ್ ಸಿಗಬೇಕು ಅಂತ. ಸೊ 2010 ಅಲ್ಲಿ ಏನ್ ಮಾಡ್ತಾರೆ, ಇದನ್ನ ಇನ್ನ ಎಕ್ಸ್ಟೆಂಡ್ ಮಾಡಿ ಅವ್ರದ್ದು ಗ್ರ್ಯಾಂಡ್ ಚಿಲ್ಡ್ರನ್ಸ್ ಏನಿರ್ತಾರೆ ಅವ್ರಿಗೂ ಕೂಡ ರಿಸರ್ವೇಶನ್ ಸಿಗಬೇಕು ಅಂತ ಮಾಡ್ತಾರೆ. ಸೊ 2012 ಮತ್ತೆ 13 ಅಲ್ಲಿ ಈ ರಿಸರ್ವೇಶನ್ ಏನಿದೆ ಇದ್ರ ಎಗೇನೆಸ್ಟ್ ಒಂದು ದೊಡ್ಡ ಮೂವ್ಮೆಂಟ್ ಆಗುತ್ತೆ. ಅಂಡ್ 2012 ಅಲ್ಲಿ ಈ ಕೋಟಾ ಸಿಸ್ಟಮ್ ಏನಿದೆ ಇದ್ರ ಎಗೇನೆಸ್ಟ್ ಸ್ಟೂಡೆಂಟ್ಸ್ ಒಂದು ದೊಡ್ಡ ಪ್ರೊಟೆಸ್ಟ್ ನ ಮಾಡ್ತಾರೆ. ಸೊ ಪ್ರೊಟೆಸ್ಟ್ ಆಗ್ಬೇಕಾದ್ರೆ ಅದ್ರ ಪ್ರೆಷರ್ಗೋಸ್ಕರ ಬಾಂಗ್ಲಾದೇಶ್ ಗವರ್ನಮೆಂಟ್ ಏನ್ ಮಾಡುತ್ತೆ, ಫಸ್ಟ್ ಕ್ಲಾಸ್ ಅಂಡ್ ಸೆಕೆಂಡ್ ಕ್ಲಾಸ್ ಜಾಬ್ಸ್ ಏನಿದೆ ಅದ್ರ ಮೇಲೆ ರಿಸರ್ವೇಶನ್ಸ್ ಏನಿರುತ್ತೆ ಅದನ್ನ ರಿಮೂವ್ ಮಾಡುತ್ತೆ. ಓಕೆ, 2018 ಅಲ್ಲಿ ಏನ್ ಮಾಡ್ತಾರೆ, ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ರಿಸರ್ವೇಶನ್ ರಿಮೂವ್ ಮಾಡ್ತಾರೆ. ಸೊ 2021 ಅಲ್ಲಿ ಇದ್ರ ಎಗೇನೆಸ್ಟ್ ಈ ರಿಸರ್ವೇಶನ್ ರಿಮೂವ್ ಮಾಡಿದ ಎಗೇನೆಸ್ಟ್ ಫ್ರೀಡಮ್ ಫೈಟರ್ಸ್ ಫ್ಯಾಮಿಲಿದು ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಹೈಕೋರ್ಟ್ಗೆ ಪೆಟಿಷನ್ ಹಾಕ್ತಾರೆ. ಸೊ ಈ ಪೆಟಿಷನ್ ಹಾಕಿದ್ಮೇಲೆ ಈಗಿಂದು 2024 ಜೂನ್ 5 ಅಲ್ಲಿ ಅದ್ರದ್ದು ಜಜ್ಮೆಂಟ್ ಬರುತ್ತೆ. ಏನಂತ ಜಜ್ಮೆಂಟ್ ಬರುತ್ತೆ ಅಂತ ಅಂದ್ರೆ, ಹೈಕೋರ್ಟ್ ಹೇಳುತ್ತೆ ಏನು ಪಿಟಿಷನ್ ಹಾಕಿದ್ದಾರೆ ಅವ್ರದ್ದು ಆರ್ಗ್ಯುಮೆಂಟ್ಸ್ ವ್ಯಾಲಿಡ್ ಆಗಿದೆ, ಅಂದ್ರೆ ರಿಸರ್ವೇಶನ್ ರಿಮೂವ್ ಮಾಡಬಾರ್ದು, ರಿಸರ್ವೇಶನ್ ಮತ್ತೆ ಕೊಡಬೇಕು ಅಂತ ಹೇಳುತ್ತೆ. ಸೊ ದಿಸ್ ಇಸ್ ದ ಮೇನ್ ರೀಸನ್ ಈ ಓಲ್ಡ್ ಪ್ರೊಟೆಸ್ಟೇಷನ್ ಆಗ್ತಿರೋದಕ್ಕೆ, ಬಾಂಗ್ಲಾದೇಶ್ ಇವಾಗ ಹತ್ತಿ ಉರಿತಿರೋದಕ್ಕೆ ಅಂಡ್ ಏನೇನ್ ಆಗ್ತಿದೆ ಇದಕ್ಕೆಲ್ಲ ಮೇನ್ ಕಾರಣ ಈ ಜಜ್ಮೆಂಟ್. ಪ್ರೊಟೆಸ್ಟ್ ಮಾಡ್ತಿರೋ ಸ್ಟೂಡೆಂಟ್ ಪ್ರಕಾರ ಈ ರಿಸರ್ವೇಶನ್ ಕೋಟಾ ಸಿಸ್ಟಮ್ ಏನಿದೆ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್. ಬಿಕಾಸ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಎಲ್ಲೂ ಬರ್ದಿಲ್ಲ. ದಟ್ ಇಸ್ ಫ್ರೀಡಮ್ ಫೈಟರ್ಸ್ಗೆ ಇಷ್ಟು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಅಂತ. ಸೊ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತಾರೆ. ಅಂಡ್ ಈಗ 1972 ಅಲ್ಲಿ ರಿಸರ್ವೇಶನ್ ಕೊಡಬೇಕು 30% ಅಂತ ಮಾಡಿದ್ರು. ದಟ್ ಈಸ್ ಓಕೆ. ಅದ್ಬಿಟ್ಟು ಇವಾಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ರಿಗೂ ರಿಸರ್ವೇಶನ್ ಕೊಡಬೇಕು ಅಂತ ಹೇಳೋದು ಎಸ್ ಸರಿ. ಸೊ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತಾರೆ. ಅಂಡ್ ಈ ರಿಸರ್ವೇಶನ್ ಕೋಟಾ ಸಿಸ್ಟಮ್ ಅಲ್ಲಿ ಕರಪ್ಷನ್ ಕೂಡ ಇದೆ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಅಂದ್ರೆ, ಯಾರು ಫ್ರೀಡಮ್ ಫೈಟರ್ಸ್ ಯಾರು ಫ್ರೀಡಮ್ ಫೈಟರ್ಸ್ ಅಲ್ಲ ಅಂತ ಡಿಸೈಡ್ ಮಾಡೋದು ಯಾರು? ಈ ರೆಸ್ಪಾನ್ಸಿಬಿಲಿಟಿ ಗವರ್ನಮೆಂಟೇ ತಗೊಂಡಿದೆ. ಸೊ ಗವರ್ನಮೆಂಟೇ ಡಿಸೈಡ್ ಮಾಡುತ್ತೆ ಯಾರು ಫ್ರೀಡಮ್ ಫೈಟರ್ಸ್ ಯಾರು ಫ್ರೀಡಮ್ ಫೈಟರ್ಸ್ ಅಲ್ಲ ಅಂಡ್ ಯಾರಿಗೆ ರಿಸರ್ವೇಶನ್ ಇದೆ ಅಂತ. ಸೊ ಕಳೆದ 15 ವರ್ಷದಿಂದ ಬಾಂಗ್ಲಾದೇಶನ ರೂಲ್ ಮಾಡ್ತಿರೋದು ಅವಾಮಿ ಲೀಗ್ ಪೊಲಿಟಿಕಲ್ ಪಾರ್ಟಿ ವಿತ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಶೇಖ್ ಹಸೀನಾ. ಸೊ ಈ ಪೊಲಿಟಿಕಲ್ ಪಾರ್ಟಿನೇ ಕಳೆದ 15 ವರ್ಷದಿಂದನೂ ಬಾಂಗ್ಲಾದೇಶನ ರೂಲ್ ಮಾಡ್ತಿದೆ. ಅಂಡ್ ಇದೇ ಸೇಮ್ ಪೊಲಿಟಿಕಲ್ ಪಾರ್ಟಿ ಯಾರು 1971 ಅಲ್ಲಿ ಫ್ರೀಡಮ್ಗೋಸ್ಕರ ಹೋರಾಡಿ ಫ್ರೀಡಮ್ನ ತಗೊಂಬಂದ್ರು, ಅದು ಸೇಮ್ ಪೊಲಿಟಿಕಲ್ ಪಾರ್ಟಿ. ಸೊ ಈ ಕಂಪ್ಲೇಂಟ್ ಏನಂತ, ಈ ಪ್ರೊಟೆಸ್ಟರ್ದು ಮೇನ್ ಕಂಪ್ಲೇಂಟ್ ಏನು ಅಂತ ಅಂದ್ರೆ, ಇದು ಅವಾಮಿ ಲೀಗ್ ಪೊಲಿಟಿಕಲ್ ಪಾರ್ಟಿ ಏನಿದೆ ಅವ್ರದ್ದು ಪೀಪಲ್ಸ್ನ ಫ್ರೀಡಮ್ ಫೈಟರ್ಸ್ ಅಂತ ಕನ್ಸಿಡರ್ ಮಾಡಿ ಅವರು ಮೋರ್ ಬೆನಿಫಿಟ್ನ ತಗೋತಿದ್ದಾರೆ, ಮೋರ್ ಅಡ್ವಾಂಟೇಜ್ನ ತಗೋತಿದ್ದಾರೆ ಅನ್ನೋದು ಮೇನ್ ಕಂಪ್ಲೇಂಟ್.
ಇದೆಲ್ಲ ಆಗ್ಬೇಕಾದ್ರೆ ಈ ಸಿಚುವೇಶನ್ ಅಲ್ಲಿ ಪಿ ಎಂ ಶೇಖ್ ಹಸೀನಾ ಅವರು ಒಂದು ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಏನಂತ ಅಂದ್ರೆ, ಈ ಪ್ರೊಟೆಸ್ಟ್ ಮಾಡ್ತಿರೋರಿಗೆ ಫ್ರೀಡಮ್ ಫೈಟರ್ಸ್ ಕಂಡ್ರೆ ಅಷ್ಟೊಂದು ಏಟ್ ಏನಕ್ಕೆ ಅಷ್ಟೊಂದು ಫ್ರೀಡಮ್ ಫೈಟರ್ಸ್ ನ ಏಟ್ ಮಾಡ್ತಾರೆ. ಅಂಡ್ ಫ್ರೀಡಮ್ ಫೈಟರ್ಸ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ರಿಸರ್ವೇಶನ್ ಕೊಡ್ದೇನೆ ರಜಾಕಾರ್ಸ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ರಿಸರ್ವೇಶನ್ ಕೊಡ್ಬೇಕಾ ಅಂತ. ಸೊ ರಜಾಕಾರ್ಸ್ ಅಂದ್ರೆ ಬಾಂಗ್ಲಾದೇಶ್ ಭಾಷೆಯಲ್ಲಿ ಆಂಟಿ ನ್ಯಾಷನಲಿಸ್ಟ್ ಅಥವಾ ದೇಶದ್ರೋಹಿ ಅಂತ ಅನ್ಕೋಬಹುದು. ಸೊ ಯಾರು ಗವರ್ನಮೆಂಟ್ ಅಗೇನಷ್ಟು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅನ್ನೋದಕ್ಕೋಸ್ಕರ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಲ್ವಾ ಅವ್ರನ್ನ ದೇಶದ್ರೋಹಿ ಅಂತ ಕರೆಯೋದು. ಸೊ ಪಿ ಎಂ ಶೇಖ್ ಹಸೀನಾ ಅವ್ರದ್ದು ಈ ಸ್ಟೇಟ್ಮೆಂಟ್ ಕೂಡ ಒಂದು ರೀಸನ್ ಆಗಿರ್ಬೋದು ಈ ಪ್ರೊಟೆಸ್ಟ್ ಆಗ್ತಿರೋದಕ್ಕೆ. ಹೋಪ್ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಸೊ ಇನ್ನೇನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.